ವಿರೋಧಗಳು ಹೆಚ್ಚಾಗಿ ನಾವು ಎಚ್ಚೆತ್ತುಕೊಂಡು ಒಂದು ಕಾರ್ಯಕ್ರಮ ಮಾಡೋಂಥ ಒಂದು ಅವಕಾಶ ಸಿಕ್ತು. ಏನು ಹೊಸಕೋಟೆಯಲ್ಲಿ ಧರ್ಮಸ್ಥಳ ಹಿತರಕ್ಷಣಾ ವೇದಿಕೆಯವರು ಒಂದು ಕಾರ್ಯಕ್ರಮ ನಡೆಸಿದರು. ಈ ಕಾರ್ಯಕ್ರಮಕ್ಕೆ ಹೊಸಕೋಟೆ ಎಲ್ಲ ಜನ ಬಂದು ಕಾರ್ಯಕ್ರಮನ ಯಶಸ್ವಿ ಮಾಡ್ತಿದ್ದಾರೆ. ನಾನು ಈ ಮಾಧ್ಯಮದ ಮೂಲಕ ಹೇಳೋಕ್ಕೆ ಇಷ್ಟಪಡೋದು ಒಂದೇ, ಕೆಲವರು ಅದು ಹಿಂದೂ ಟೆಂಪಲ್ ಅಲ್ಲ ಜೈನರ ಟೆಂಪಲ್ಲು ಅಂತ. ಆ ಜೈನರು ಅಂಥ ಒಳ್ಳೆ ನಮ್ಮ ಒಂದು ಹಿಂದೂ ದೇವಸ್ಥಾನ, ನಮ್ಮ ಪರಮೇಶ್ವರ ಈಶ್ವರನ ದೇವಸ್ಥಾನ ಮಾಡಿಕೊಟ್ಟಿದ್ದಾರೆ. ಆ ಜೈನ ಸಮುದಾಯಕ್ಕೆ ನಾನು ಹೃತ್ಪೂರ್ವಕವಾಗಿ ನಾನು ಧನ್ಯವಾದ ಹೇಳ್ತೀನಿ. ಆ ಜೈನ ಸಮಾಜನ ನಾವು ಗೌರವಿಸ್ಬೇಕು. ಇನ್ಮೇಲೆ ಆ ಥರ ಒಂದು ನಮಗೆ ಸಮೀರ್ ಅವರು ಜೈನ ಸಮುದಾಯದಲ್ಲಿ ಮಾಡಿಕೊಟ್ಟಿದ್ದಾರೆ. ಆದರೆ ಆ ಸಮೀರ್ ಗೊತ್ತಿಲ್ಲ, ನಮ್ಮ ಕರ್ನಾಟಕ ರಾಜ್ಯ, ನಮ್ಮ ಭಾರತದ ಪ್ರಜೆಗಳು ಜೈನರನ್ನೇ ಅಲ್ಲ, ಒಬ್ಬ ಶಿರಡಿ ಸಾಯಿಬಾಬಾನ ಇಲ್ಲಿಕೊಂಡು ಪೂಜೆ ಮಾಡ್ತೀವಿ ಅಂತ ಅವನಿಗೆ ಗೊತ್ತಿಲ್ಲ. ನಾವು ಹಿಂದೂಗಳು, ಭಾರತದವರು, ಜೈನರು, ಆ ಸಮಾಜ ಈ ಸಮಾಜ ಅಂತ ನೋಡಲ್ಲ. ಎಲ್ಲನೂ ಒಂದೇ ಸಮಾಜ, ಭಾರತೀಯ ಸಮಾಜ. ಅದರಲ್ಲೂ ಈಶ್ವರ ಅಂದರೆ ಎಲ್ಲರಿಗೂ ಉಸಿರಿದ್ದಂಗೆ ಅಂತ ಒಂದು ಧರ್ಮಸ್ಥಳನ ಕೆಟ್ಟ ಹೆಸರು ತರಕ್ಕೆ ನಾವು ಬಿಡೋದಿಲ್ಲ. ಅದೇ ರೀತಿಯಾಗಿ ಏನು ಈ ಮೀಟ್ರ್ ಬಡ್ಡಿ ಅಂತಾರೆ, JCB ತೊಗೊಂಡು ದೇವಸ್ಥಾನ ಕೆಡಬೇಕು ಅಂತಾರೆ, ಅದೆಲ್ಲ ನಿಮ್ಮ ಒಂದು ಹುಚ್ಚು ಯೋಚನೆಗಳು. ಆ ಧರ್ಮಸ್ಥಳನ ಏನೂ ಮಾಡೋಕ್ಕಾಗೋದಿಲ್ಲ, ಹೆಗ್ಡೆಯವ್ರನ್ನ ಏನೂ ಮಾಡೋಕ್ಕಾಗಲ್ಲ. ಏನು ಸೌಜನ್ಯಕ್ಕೆ ನ್ಯಾಯ ಕೊಡಿಸ್ಬೇಕು, ಅದ್ರ ಪರ ನಾವು ಇದ್ದೀವಿ. ಏನೇ ಒಂದು ಹೋರಾಟ ಇರಲಿ, ಏನೇ ಒಂದು ಹೆಣ್ಣುಮಗುಗೆ ನ್ಯಾಯ ಕೊಡಿಸೋಕ್ಕೆ ನಾವು ಬದ್ಧರಾಗಿದ್ದೀವಿ. ಯಾಕೆಂದರೆ ನಾವು ಅಕ್ಕ ತಂಗಿರ ಜೊತೆಯಲ್ಲಿ ಹುಟ್ಟಿದ್ದೀವಿ. ಅದೇ ರೀತಿ ನಿಮ್ಮ ಏನೋ ಒಂದು ಕೆಟ್ಟ ಆಲೋಚನೆಗಳಿದೆ, ಕ್ಷೇತ್ರಕ್ಕೆ ಮಸಿ ಬೆಳಿಬೇಕು, ವೀರೇಂದ್ರ ಮಸಿ ಬೆಳಿಬೇಕು, ಏನು ಸಾಧ್ಯನೇ ಇಲ್ಲ. ನಾನು ಹೇಳಿದೆ, ಅಲ್ಲಿ ಊಟ ಬಡಿಸಿ ಗುಡಿಸೋಂಥ ಅವನ ಒಂದು ಕೂದಲನ್ನು ನಾವು ಅಲ್ಲಾಡ್ಸೋಕ್ಕಾಗೋದಿಲ್ಲ. ಆ ಕ್ಷೇತ್ರ ಅನ್ನೋದು ಅಷ್ಟು ಶಕ್ತಿ ಇದೆ, ಮಹಿಮೆ ಇದೆ. ಅದೇ ರೀತಿ ನಾವು 350 ಕಿಲೋಮೀಟರ್ ದೂರ ಇರೋರು ನಾವು ಕಾರ್ಯಕ್ರಮ ಮಾಡೋದಲ್ಲ. ಅಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇಂಥ ಕಾರ್ಯಕ್ರಮಗಳು ನಡೀಬೇಕು. ಏನು ಹೆಗ್ಡೆ ವಿರುದ್ಧ, ಧರ್ಮಸ್ಥಳ ವಿರುದ್ಧ ಏನು ಅವರು ಒಂದು ಸಂಚು ನಡೆಸ್ತಾ ಇದ್ದಾರೆ, ಆ ಸಂಚಿಗೆ ನಾನು ಉತ್ತರ ಕೊಡಬೇಕು ಅಂತ ಈ ಮಾಧ್ಯಮ ಮುಖಾಂತರ ತಿಳಿಪಡಿಸ್ತೇನೆ. ದಯವಿಟ್ಟು ಕ್ಷೇತ್ರದ ಬಗ್ಗೆ ಮಾತಾಡಿದಾಗ ಪ್ರತಿಯೊಬ್ಬನೂ, ಕರ್ನಾಟಕದ ಪ್ರತಿಯೊಬ್ಬನೂ ಯಾರ್ಯಾರು ಧರ್ಮಸ್ಥಳ ಮಂಜುನಾಥ ಸ್ವಾಮಿ ನಮ್ಮ ದೇವರು ಅಂತಾರೆ, ಅವರೆಲ್ಲ ಎಚ್ಚೆತ್ಕೋಬೇಕು, ಎದುರುತ್ತರ ಕೊಡಬೇಕು ಅಂತ ಈ ಮಾಧ್ಯಮದ ಮುಖಾಂತರ ಹೇಳ್ತಾ ಇದ್ದೀನಿ. ಮಾತಾಡ್ತೀನಿ. ಮುಖ್ಯವಾಗಿ ಈಗ ನಮಗೆ ವಿಷಯ ಗೊತ್ತಿದೆ, ಧರ್ಮೋ ರಕ್ಷಿತ ರಕ್ಷಿತ. ಧರ್ಮವನ್ನು ನಾವು ರಕ್ಷಣೆ ಮಾಡಿದರೆ ಧರ್ಮ ನಮ್ಮನ್ನು ರಕ್ಷಣೆ ಮಾಡುತ್ತೆ. ಶ್ರೀ ಕ್ಷೇತ್ರ ಧರ್ಮಸ್ಥಳವನ್ನು ನಾವು ರಕ್ಷಣೆ ಮಾಡಿದರೆ ನಾವೆಲ್ಲರೂ ಸುರಕ್ಷಿತವಾಗಿ ಉಳಿತೀವಿ. ಇದು ಇತಿಹಾಸದ ಉದ್ದಕ್ಕೂ ನಡೆದು ಬಂದಿರುವಂತಹ ಘಟನೆ. 1000 ಸುಳ್ಳನ್ನು ಹೇಳಿದರೆ ಒಂದು ಸತ್ಯ ಆಗುತ್ತೆ ಅನ್ನುವಂಥದ್ದು ಬ್ರಿಟಿಷರ ಗಾದೆ ಮಾತು. ಬ್ರಿಟಿಷರಿಗಿಂತ ಮೊದಲು ಆಡಳಿತ ಮಾಡಿದಂತಹ ಮೊಘಲರು ನಮ್ಮ ದೇವಸ್ಥಾನಗಳನ್ನು ಧ್ವಂಸ ಮಾಡಿದರು. ಆ ಮೂಲಕ ಭಾರತೀಯ ಸಂಸ್ಕೃತಿಯನ್ನು ನಾಶ ಮಾಡ್ತೀವಿ ಅನ್ನೋಂಥ ಪ್ರಯತ್ನ ಅವ್ರು ಮಾಡಿದರು, ಆಗಲಿಲ್ಲ. ಅದಾದಮೇಲೆ ಬ್ರಿಟಿಷರ ಆಡಳಿತ ಪ್ರಾರಂಭವಾದಾಗ ಅವರು ನಮ್ಮ ಮೇಲೆ ಬೌದ್ಧಿಕ ದೌರ್ಜನ್ಯವನ್ನು ಮಾಡಿದರು, ಮಾನಸಿಕವಾಗಿ ಹಲ್ಲೆ ಮಾಡಿದರು. ಭಾರತ ದೇಶವೇ ಅಲ್ಲ, ಹಿಂದೂ ಧರ್ಮ ಅದೊಂದು ಧರ್ಮವೇ ಅಲ್ಲ, ಈ ರೀತಿ ವಿಶ್ವವಿಖ್ಯಾತ ಆಗಿರುವಂತಹ ವಿವೇಕಾನಂದರಿಗೆ ಅವಮಾನ ಮಾಡುವಂತಹ ಕಾರ್ಯಗಳನ್ನು ಮಾಡಿದರು. ರಾಮಕೃಷ್ಣ ಪರಮಹಂಸರು ಅವರ ಜೀವನದಲ್ಲಿ ಬಹಳ ಪ್ರಮುಖವಾಗಿರುವಂಥ ಒಂದು ಕಥೆಯನ್ನು ರೂಪದಲ್ಲಿ ಹೇಳ್ತಾರೆ. ಯಾವ ರೀತಿ 1000 ಸುಳ್ಳು ಹೇಳಿ ಅದನ್ನೊಂದು ಸತ್ಯ ಮಾಡಲಿಕ್ಕೆ ಹೋಗ್ತಾರೆ. ಈ ಒಂದು ಕೇಸನ್ನು ಇಟ್ಕೊಂಡು ಇದು ಪದೇ ಪದೇ ಯಾವ ರೀತಿ ಅದನ್ನು ಪುನರಾವರ್ತಿಸಿ ಸಮಾಜದಲ್ಲಿ ಬಿತ್ತರಿಸುವಂಥ ಕೆಲಸ ಮಾಡ್ತಾರೆ. ಇದನ್ನು ಸತ್ಯ ಮಾಡಲಿಕ್ಕೆ ಹೊರಟಿದ್ದಾರೆ. ಅದು ಅಧರ್ಮ ಯಾವತ್ತಿಗೂ ಧರ್ಮ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈಗ ನಾವು ಮುಖ್ಯವಾಗಿ ತಿಳ್ಕೊಳ್ಬೇಕಾಗಿರುವಂಥದ್ದು, ಇವತ್ತಿನ ವ್ಯವಸ್ಥೆಯಲ್ಲಿ ಈ ನಮ್ಮ ಧರ್ಮ ಕಾರ್ಯಕ್ಕೆ ಮಸಿ ಬೆಳೆಯುವಂತಹ ಕೆಲಸ, ಅದು ಮೆಕಾಲೆ ಶಿಕ್ಷಣದ ಮೂಲಕ. ಇಲ್ಲಿ ಕಾರ್ಯಕ್ರಮ ನಡೆದಂಥ ಸಂದರ್ಭದಲ್ಲಿ ಸುಮಾರು ಜನ ಎಲ್ಲರೂ ಮಾತಾಡಿದರು. ಜೈನ, ಇಸ್ಲಾಂ ಮತ ಯಾವುದೇ ಇರಲಿ, ಮಾನ್ಯ ಹೂವೆ ಶೇಷಾದ್ರಿ ಅಂತ ಒಬ್ಬರು ಸಂಘದ ಹಿರಿಯ ಪ್ರಚಾರಕರಿದ್ದರು. ಅವರಿಗೆ ಇದೇ ರೀತಿ ಒಂದು ಪ್ರಶ್ನೆ ಕೇಳಿದಾಗ ಹಿಂದೂಗಳಂದ್ರೆ ಯಾರು ಅಂತ ಕೇಳಿದರು. ಅವ್ರು ಹೇಳಿದರು, ಯಾರು ಜಮ್ಮು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಈ ಭಾರತ ದೇಶದಲ್ಲಿ ಹುಟ್ಟಿದ್ದಾರೆ ಅವರೆಲ್ಲರೂ ಹಿಂದೂಗಳೇ. ಅವ್ರು ಯಾವುದೇ ಮತದವ್ರು ಇರ್ಬೋದು, ಯಾವುದೇ ಜಾತಿಯವರು ಇರ್ಬೋದು, ಯಾವುದೇ ಪೂಜಾ ಪದ್ಧತಿಯನ್ನು ಅನುಸರಿಸ್ಬೋದು, ಅವ್ರದ್ದು ಏನೇ ಪದ್ಧತಿ ಇರ್ಬೋದು, ಆದರೆ ಎಲ್ಲರೂ
ಹಿಮಾಲಯಂ ಸಮಾರಭ್ಯಂ ಯಾವದಿಂದೂ ಸರೋವರಂ ತಂ ದೇವನಿರ್ಮಿತಂ ದೇಶಂ ಹಿಂದೂಸ್ತಾನಂ ಪ್ರಚಕ್ಷತೆ ಉತ್ತರಂ ಯತ್ ಸಮುದ್ರೇಚ ಹಿಮಾದ್ರೇಶಿವ ದಕ್ಷಿಣಂ ವರ್ಷಂ ತದ್ ಭಾರತಂ ನಾಮ ಭಾರತೀಯತ್ರ ಸಂಗತಿ. ಇಲ್ಲಿ ಹುಟ್ಟಿದವರು ಎಲ್ಲರೂ ಭಾರತೀಯರೇ, ಎಲ್ಲರೂ ಹಿಂದೂಗಳು, ಎಲ್ಲ ಒಂದೇ ಧರ್ಮದವರೇ. ಇಂತಹ ಪದ್ಧತಿ ಇಟ್ಕೊಂಡು ಇವತ್ತು ಎಷ್ಟು ಜನ ಇಲ್ಲಿ ಉಪಾಧ್ಯಕ್ಷರಾಗಿರುವಂತಹ ಮಾತೆ ಆ ಹೆಣ್ಣು ಮಗಳು ಇಸ್ಲಾಂ ಧರ್ಮದವರು ಆದರೂ ಅವ್ರು ಎಷ್ಟು ಚೆನ್ನಾಗಿ ಮಾತಾಡಿದ್ರು. ಇದು ನಾವೆಲ್ಲರೂ ಸೇರಿ ಒಗ್ಗಟ್ಟಾಗಿದ್ದಾಗ ನಮ್ಮ ದೇಶ, ನಮ್ಮ ಧರ್ಮ ಸುರಕ್ಷಿತವಾಗಿರುತ್ತೆ, ಧರ್ಮಕ್ಕೆ ಯಾವತ್ತೂ ಜಯ ಆಗುತ್ತೆ. ಈ ರೀತಿ ಮಸಿ ಬೆಳೆಯುವಂಥವ್ರು, ಕುತಂತ್ರ ಮಾಡುವಂಥವ್ರು, ಷಡ್ಯಂತ್ರ ಮಾಡುವಂಥವ್ರು ಕಾಲಕ್ಕೆ ಸರ್ವನಾಶ ಆಗ್ತಾ ಹೋಗ್ತಾರೆ. ಜೈ ಭಾರತ್, ವಂದೇ ಮಾತರಂ. ಹಿಂದೂ ಬಾಂಧವರಿಗೆ ಹೃದಯ ತುಂಬಿ ನಮಿಸಬೇಕು ಅಂತ ಅನಿಸ್ತಾ ಇದೆ. ಕಾರ್ಯಕ್ರಮ ನಾವು ಆಯೋಜನೆ ಮಾಡೋಕ್ಕೆ ಯೋಚನೆ ಮಾಡಿದಾಗ ನಮ್ಮ ಹಿಂದೂಗಳನ್ನ ಎಷ್ಟು ಬಡ್ದು ಎಬ್ಬಿಸಿದ್ರೂ ಕಷ್ಟ ಅಂತ ಅನಿಸುತ್ತೆ. ನಾನು ಸಾಕಷ್ಟು ಕಾರ್ಯಕ್ರಮಗಳನ್ನು ನಾನು ಹೇಳ್ತಾನೆ ಇದ್ದೀನಿ. ನನ್ನ ಧರ್ಮ ಮತ್ತು ನನ್ನ ದೇಶದ ವಿಚಾರ ಬಂದಾಗ, ನಮ್ಮ ಸೈನಿಕರ ವಿಚಾರ ಬಂದಾಗ ದಯವಿಟ್ಟು ನಿಮ್ಮ ಪಕ್ಷ ಅತೀತವಾಗಿ ಎಲ್ಲ ಪಕ್ಷ, ಆ ಪಕ್ಷ ಈ ಪಕ್ಷ ಅವೆಲ್ಲವನ್ನು ಪಕ್ಕಕ್ಕಿಟ್ಟು ಬದಿಗಿಟ್ಟು ಕರೆ ಕೊಟ್ಟಾಗ ಬಂದ್ರಪ್ಪ ಅಂತ ಸಾಕಷ್ಟು ಸಾರಿ ಕೇಳಿರ್ತೀವಿ. ಈ ಕಾರ್ಯಕ್ರಮದ ಮೊದಲಿಗೆ ಹಾಗೆ ಅನಿಸ್ತು. ನಾವು ಅಂದ್ಕೊಂಡ ಸಮಯಕ್ಕೆ ಕಾರ್ಯಕ್ರಮ ಪ್ರಾರಂಭ ಆಗಲಿಲ್ಲ. ಯಾಕೆ ಹೀಗೆ ನಾವು ತಪ್ಪು ಮಾಡ್ತಾ ಇದ್ದೀವ? ನೀನು ನಾಸ್ತಿಕರಾಗ್ಬಿಟ್ಟು ಇದ್ದಿದ್ದಂಗೆ ಯಾವುದೋ ಒಂದು 10-15 ನಿಮಿಷ ವಿಡಿಯೋ ಓಡಾಡೋದಕ್ಕೆ ಇಷ್ಟೊಂದು ಕುಗ್ಗೋಯ್ತಾ ನಮ್ಮ ಹಿಂದೂ ಮನಸ್ಥಿತಿಗಳು ಅಂತ ಅನಿಸ್ತು. ಕಾರ್ಯಕ್ರಮ ಪ್ರಾರಂಭ ಆದಮೇಲೆ ಗೊತ್ತಾಯಿತು, ಪೂರ್ವಿಕರು ಸ್ವಾತಂತ್ರ್ಯಕ್ಕೂ ಮೊದಲು ಆಂಗ್ಲರು ಬಂದರು, ಮುಸಲ್ಮಾನರು ಬಂದರು, ಅರಬ್ರು ಬಂದರು, ಬ್ರಿಟಿಷರು ಬಂದರು, ನಮ್ಮನ್ನು ಅಧಂಪತ ಮಾಡೋದಕ್ಕೋಸ್ಕರ ತುಳಿತಾ ಬಂದರು. ಆದರೆ ಆ ಅನಾದಿ ಕಾಲದಿಂದನೂ ಸಹ ಈ ಕ್ಷಣದವರೆಗೂ ಭಾರತ ದೇಶಕ್ಕೆ ಏನೂ ಆಗಲಿಲ್ಲ. ಅವ್ರು ತುಳಿದಷ್ಟು ಎತ್ತರಕ್ಕೆ ಬೆಳೀತಾನೆ ಇದೆ. ಸ್ವಾಮಿ ವಿವೇಕಾನಂದ ಅವರು ಒಂದು ಕಡೆ ಹೇಳ್ತಾರೆ, 100 ಜನ ತರುಣು ನಾನು ಕೊಡಿ, ನಮಗೆ ಭಾರತದ ಭವಿಷ್ಯನ ಬದಲಾಯಿಸ್ತೀನಿ ಅಂತ ಹೇಳ್ತಾಯಿದ್ರು. ಆಗ ಈಗ ಈ ಒಂದು ನರೇಂದ್ರ ಮೋದಿ ಅವರು ಬಂದಾಗ ನಮಗೆ ಕಾಣ್ತಾ ಇದೆ, ಆ 100 ಜನರು ನಮ್ಮ ನಡುವನೇ ಇದ್ದೀವಿ. ಇಂಥ ತಿಂದೊಡ್ಡಿ, ನಾನು ಮಹೇಶ್ ಶೆಟ್ಟಿ, ಸಮೀರು, ಮತ್ತೊಬ್ಬ ಮಟ್ಟಣ್ಣ, ಅವಂಥವ್ರು ಸಾವಿರ ಬಂದ್ರು ಬರೀ ಹುಳಗಳು ಅಷ್ಟೇ. ಅವರು ಕೈಯಲ್ಲಿ ಆಗದೆ ಇದ್ದವ್ರು ಮೈಯೆಲ್ಲ ಪರ್ಚ್ಕೊಂಡ್ರು ಅಂತ ನನಗೆ. ಅವ್ರಿಗೆ ನ್ಯಾಯ ಕೊಡಿ ಸೌಜನ್ಯಪ್ಪವ್ರಿಗೆ. ಒಂದು ವರದಿ ಕೇಳಿ ಅವ್ರ ಹತ್ರ, ನೀವು ಮಾಧ್ಯಮದವರು ನ್ಯಾಯ ಬೇಕಪ್ಪ, ಓಕೆ ವರದಿ ಕೊಡಿ, ಒಂದು ಏನಂತ ಬೇಕು ನ್ಯಾಯ, ನಿಮ್ಗೆ ಏನು ಅನ್ಯಾಯ ಆಗಿದೆ ಅಂತ ಕೇಳ್ರಿ. ಅವ್ರ ಹತ್ರ ಉತ್ತರನೇ ಇಲ್ಲ. ದೇವಾಲಯನ ಸರ್ಕಾರ ಕೊಟ್ಬಿಡ್ರಿ, ಫ್ರೀ ಕ್ಷೇತ್ರನ ಧರ್ಮಸ್ಥಳನ ಕೋಟ್ಯಾಂತರ ರೂಪಾಯಿದ್ರಲ್ಲಿ ಆದಾಯ ಇದೆ, ಸರ್ಕಾರ ಕೊಟ್ಬಿಡಿ. ಮುಜರಾಯಿ ಇಲಾಖೆಯಲ್ಲಿರುವಂಥ ದೇವಾಲಯಗಳು ಯಾವಷ್ಟು ಅಭಿವೃದ್ಧಿ ಹೊಂದುತ್ತಾ ಇದ್ದಾವೆ, ಅದರಲ್ಲಿ ಏನು ನೋಡ್ತಾ ಇದ್ದೀವಿ ಎಲ್ಲ ಇಡೀ ಸಮಾಜ ಗಮನಿಸ್ತಾ ಇದೆ. ಇವ್ರು ನುಂಗೋದಕ್ಕೊಂದು ಅವಕಾಶ ಬೇಕು, ಅದು ಅಷ್ಟೇ. ಅಲ್ಲಿ ಆಗ್ತಾ ಇರುವಂಥ ಏಳಿಗೆನ ಸಹಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಕೋಟ್ಯಾಂತರ ಜನ ಶ್ರೀ ಕ್ಷೇತ್ರದಿಂದ ಬರ್ತಾ ಇರುವಂತಹ ಆದಾಯದಲ್ಲಿ ಈಗಾಗಲೇ ಗ್ರಾಮ ಅಭಿವೃದ್ಧಿ ಯೋಜನೆಗಳಾಗ್ಬೋದು, ಮಹಾತ್ಮ ಗಾಂಧಿ ಅವ್ರು ಕಂಡಂಥ ಕನಸು ಅದು. ಆ ಕನಸನ್ನು ಆ ಕ್ಷೇತ್ರ ಮಾಡ್ತಾ ಇದೆ. ಇಲ್ಲಿ ನಮ್ಮ ಕಾರ್ಯಕ್ರಮದಲ್ಲಿ ಮಾತೆಯರು ಸಹ ಮಾತಾಡಿದ್ರು. ಅದರಿಂದ ಎಷ್ಟು ಬೆನಿಫಿಷಿಯನ್ ಪಡ್ಕೊಂಡಿದ್ದಾರೆ, ಎಷ್ಟೆಲ್ಲ ಉಪಯೋಗ ಆಗಿದೆ. 1 ಲಕ್ಷ ಸಾಲ ತಗೊಂಡ್ರೆ ವರ್ಷಕ್ಕೆ ಬರೀ 4,000 ಬಡ್ಡಿ, 5,800 ರೂಪಾಯಿ, ಬರೀ 5,000 ಅಷ್ಟರೊಳಗಡೆನೆ ಇರ್ತದೆ. ಅವ್ನು ಯಾವನೋ ಮೀಟ್ರ್ ಬಡ್ಡಿ ಅಂತ ಹೇಳ್ದ, ಅವನಿಗೆ ಜಯಣ್ಣವ್ರು ಹೇಳ್ದಂಗೆ ಅದ್ರ ಅರ್ಥ ಗೊತ್ತಿಲ್ಲ, ಬಾಯಿಗೆ ಏನು ಬರ್ತದೆ ಅದನ್ನು ಮಾತಾಡೋದು ಅಷ್ಟೇ. ಆಮೇಲೆ ಈ ವಿಚಾರವಾಗಿ, ಧಾರ್ಮಿಕ ವಿಚಾರವಾಗಿ, ನಮ್ಮ ಧರ್ಮ, ನಮ್ಮ ದೇವಾಲಯ, ಆಸ್ತಿಕರಿರುವಂಥ ವಿಚಾರವಾಗಿ ಸೋಲಿಬಲ್ಲ ಚಕ್ರವರ್ತಿ ಅವರು ಆ ವಿಚಾರವಾಗಿ ಮಾತಾಡಿದಾಗ ನಾವು ಹಿಂದೂಗಳು ಯಾವಾಗಲೂ ಒಗ್ಗಟ್ಟಾಗಿದ್ದೀವಿ, ನಮ್ಮ ಧರ್ಮಕ್ಕೆ ಎಲ್ಲೂ ಕೊರತೆ ಬರೋಲ್ಲ ಅಂತ ಹೇಳೋದಕ್ಕೆ ಅವ್ನು ಯಾವನೋ ಒಬ್ಬ ಹೇಳ್ದ, ಲೋಫರ್. ಅವನು ಈ ಮಾಧ್ಯಮ ಮುಖಾಂತರ ನಾನು ಸಂದೇಶ ಕೊಡ್ತಾಯಿದ್ದೀನಿ ಅವ್ನು ಮಹೇಶ್ ಶೆಟ್ಟಿಗೆ, ಅದೇನೋ ಮಾಡ್ತೀನಿ ಇಲ್ಲಿಗೆ ಬಂದರೆ ಕಾಲಿಟ್ರಿ ಅಂತ. ಸಾವಿರ ಸಂಖ್ಯೆಯಲ್ಲಿ ಚಕ್ರವರ್ತಿ ಅವ್ರ ಅನುಯಾಯಿಗಳು ನಾವು ಬರ್ತೀವಿ, ನೀನು ಮೊನ್ನೆನೂ ಸಹ ಇದೇ ಉತ್ತರ ಕೊಟ್ಟಿದ್ದೀನಿ, ಚೆನ್ನಾಗಿ ಗುರ್ತಿಟ್ಕೊ, ನಿಮ್ಮ ನೆಲೆಗೆ ಬರ್ತಾಯಿದ್ದೀವಿ. ಅದೇನು ಪೀಕು ಮಾಧ್ಯಮ ಮುಖಾಂತರ ಈಗಲೂ ಅದನ್ನು ಹೇಳ್ತೇವೆ. ನಿಮ್ಮ ಹೋರಾಟ ಸೌಜನ್ಯ ಪ್ರಕಾರ ಇದೆ ತಾನೇ, ನಾವು ಯಾರು ಬೇಡ ಅಂತ ಹೇಳಲಿಲ್ಲ. ನೀವು ಮಾಡಿ, CBIಗಿಂತ ಶ್ರೇಷ್ಠ ತನಿಖೆ ಇನ್ಯಾವ್ದು ಬೇಕಿದೆ ನಿಮಗೆ? ಕಾವಂತರು ಸಹ ಅದೇ ಹೇಳಿದಾರಲ್ಲ, ಯಾವ ಮಟ್ಟದ ತನಿಖೆ ಬೇಕು, ಸರ್ಕಾರನೇ ಕೇಳ್ಕೊಂಡಿದ್ದಾರಲ್ಲ ಅವರು. ನೀನು ಯಾವ ಕೋಟಿ ಸುಪ್ರೀಮ, ನೀನು ಸರ್ಕಾರಕ್ಕಿಂತ ದೊಡ್ಡವನ? ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂಥ ಸಂವಿಧಾನದ ಅಡಿಯಲ್ಲಿ ಬರುವಂಥ ನ್ಯಾಯಾಲಯ ತೀರ್ಪು ಕೊಟ್ಟಿದೆ. ಇನ್ಯಾವ ಥರ ಬೇಕು ನಿನಗೆ? ನೀನು ನ್ಯಾಯ ಪರ ಬೇಕಿದ್ರೆ ಶೌಚಾಲಯ ವಿಚಾರವಾಗಿ ನ್ಯಾಯ ಕೇಳು, ನಾವು ಇದ್ದೀವಿ ನಿಮ್ಮ ಜೊತೆಗೆ. ದೇವಾಲಯದ ವಿಚಾರವಾಗಿ, ಚಕ್ರವರ್ತಿ ಅವ್ರ ವಿಚಾರವಾಗಿ, ಆ ಕ್ಷೇತ್ರದ ವಿಚಾರವಾಗಿ, ಹೆಗ್ಡೆ ಅವ್ರ ವಿಚಾರವಾಗಿ ಯಾವನು ಮಾತಾಡೋದಕ್ಕೆ? ನಾನೊಬ್ಬ ಪ್ರಶ್ನೆ ಮಾಡ್ತಾನೆ, ಇಡೀ ಕರ್ನಾಟಕ ಪ್ರಶ್ನೆ ಮಾಡ್ತಾಯಿದ್ದೆ ನಿನಗೆ. ಇವೆಲ್ಲವೂ ಚೆನ್ನಾಗಿರಲ್ಲ. ನೀನಾಗಿರೋ
ಧಾರ್ಮಿಕ ವಿಚಾರವಾಗಿ ಆ ಸ್ಥಳದ ವಿಚಾರವಾಗಿ ಕ್ಷೇತ್ರದ ವಿಚಾರವಾಗಿ ಅವಹೇಳನಕಾರಿ ಇವತ್ತರ ರಾಂಗ್ ಮೆಸೇಜ್ ಕೊಡೋದನ್ನು ತಪ್ಪು ನಿಲ್ಲಿಸುವುದನ್ನು ಅಂತ ನಾನು ಈ ಮುಖಾಂತರ ನಿಮಗೆ ಕೇಳ್ಕೊಳ್ತಾ ಇದ್ದೀನಿ. ಈ ಕಾರ್ಯಕ್ರಮಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದೀರಾ. ಈ ಥರ ಕಾರ್ಯಕ್ರಮ ಬರೀ ಹೊಸಕೋಟೆಗೆ ಮಾತ್ರ ಮೀಸಲಾಗಬಾರ್ದು, ಇಡೀ ರಾಜ್ಯದಾದ್ಯಂತ ಕೊಂಡೊಯ್ಯಿರಿ ಅಂತ ನಾನು ಕೇಳ್ಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರ.